ಮೈಸೂರು ಕಾಂಗ್ರೆಸ್ ಸಕ್ರಿಯ ಚಾಮರಾಜ ಕ್ಷೇತ್ರದ BLA2 ಸಭೆಯ ಸಂಘಟನೆ ಬಲಪಡಿಸುವ ಬಗ್ಗೆ ಚರ್ಚೆ ಅಧ್ಯಕ್ಷ ರವಿ ನೇತೃತ್ವ. ಮೈಸೂರಿನಲ್ಲಿ ಕಾಂಗ್ರೆಸ್ ಸಭೆ ಚಾಮರಾಜ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ BLA2 ಸಭೆ ಇಂದು ಜರುಗಿತು. ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ BLA2 ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭೆಯ ಅಧ್ಯಕ್ಷತೆಯಿಂದ ಮೈಸೂರು ನಗರದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ರವಿ ಮಂಚೇಗೌಡನ ಕೊಪ್ಪಲು MAJDC ಅವರು ವಹಿಸಿದ್ರು. ಸಭೆಯಲ್ಲಿ ಬೂತ್ ಮಟ್ಟದಲ್ಲಿ ಪಕ್ಷದ ಸಂಘಟನೆಯಿಂದ ಬಲಪಡಿಸುವುದು, ಹೊಸ ಸದಸ್ಯರ ನೋಂದಣಿ, ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವುದು ಮತ್ತು ಮುಂಬರುವ ಚುನಾವಣಾ ತಯಾರಿಗಳ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನ ನಡೆಸಿದ್ರು. ಬ್ಲಾಕ್ ಮಟ್ಟದ BLA2 ಪ್ರತಿನಿಧಿಗಳು ಮತ್ತು ತಮ್ಮ ಬೂತ್ನ ಸಮಸ್ಯೆಗಳು ಮತ್ತು ಸಂಘಟನಾ ಚಟುವಟಿಕೆಗಳ ಬಗ್ಗೆ ವರದಿಯನ್ನ ಸಲ್ಲಿಸಿದ್ರು. ಪಕ್ಷವನ್ನ ಗ್ರಾಮ ಮಟ್ಟದಿಂದ ಬಲಪಡಿಸುವಂತೆ ಅಧ್ಯಕ್ಷರು ಕರೆ ನೀಡಿದ್ರು. ಕಾಂಗ್ರೆಸ್ ಕಾರ್ಯಕರ್ತರೇ ಪಕ್ಷದ ಶಕ್ತಿ ಎಂದು ತಿಳಿಸಿದ ಅಧ್ಯಕ್ಷ ರವಿ ಅವರು ಪ್ರತಿಯೊಬ್ಬರಿಗೂ ಸಕ್ರಿಯವಾಗಿ ಕೆಲಸ ಮಾಡುವಂತೆ ಸೂಚಿಸಿದರು. ನಮ್ಮ ಮೈಸೂರು ನಗರ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಚಾಮರಾಜ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆಯ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ತಾ ಇರುವಂತಹ BLA2 ಪ್ರತಿನಿಧಿಗಳನ್ನ ನಮ್ಮ ಶಾಸಕರು KRS ಗೌಡರ ಸೂಚನೆ ಮೇರೆಗೆ ಸಭೆಯನ್ನ ಕರೆದಿದ್ದೇವೆ. ನಮ್ಮಲ್ಲಿ ಸುಮಾರು 2,64,000 ಮತದಾರರಿದ್ದಾರೆ. ಅವ್ರನ್ನೆಲ್ಲ ತಲುಪಿ ಅವ್ರಿಗೆ ಏನು ಎನಮರೇಷನ್ ಫಾರ್ಮ್ ಅಂತೇಳಿ ಕೊಟ್ಟಿದ್ದಾರೆ ನಮ್ಮ ಚುನಾವಣಾ ಆಯೋಗ, ಅದೆಲ್ಲವನ್ನ ಪರಿಷ್ಕರಣೆಯನ್ನ ಮಾಡುವಂಥದ್ದು, ಅವರ ಹೆಸರುಗಳನ್ನ ಮತದಾರ ಪಟ್ಟಿಯಲ್ಲಿ ಕರಡು ಪ್ರತಿಯಲ್ಲಿ ಬರುವಂತೆ ಮಾಡುವಂತಹ ಕೆಲಸಗಳನ್ನ ನಮ್ಮ ಚಾಮರಾಜ ಕ್ಷೇತ್ರದ 19 ವಾರ್ಡ್ಗಳ ಎಲ್ಲ ಕಾರ್ಯಕರ್ತರು, ವಾರ್ಡ್ ಪದಾಧಿಕಾರಿಗಳು, ನಮ್ಮ ಮುಂಚೂಣಿ ಘಟಕದ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಕಾರ್ಯಕರ್ತರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಶಾಸಕರು ಒತ್ತಾಸೆಯಾಗಿ ಎಲ್ಲರಿಗೂ ಕೂಡ ಸಹಕಾರವನ್ನು ನೀಡಿಕೊಂಡು ಬರ್ತಿದ್ದಾರೆ. ಈ ದಿನ ಇನ್ನೂ ಕೂಡ ಕೆಲವು ಸೂಚನೆಗಳನ್ನ, ಕೆಲವು ಮನವಿಗಳನ್ನ ಮಾಡೋದಕ್ಕೆ ಈ ಸಭೆಯನ್ನ ಕರಿ ಅಂತೇಳಿ ನಮ್ಮೆಲ್ಲರೂ ಕೂಡ 2 ಬ್ಲಾಕಿನ ಅಧ್ಯಕ್ಷರಿಗೆ ಹೇಳಿದ್ರು. ಅದರಂತೆ ನಾವು ಈ ಸಭೆಯನ್ನ ಇಲ್ಲಿ ಕರೆದಿದ್ದೇವೆ. ಸಭೆ ಪ್ರಾರಂಭವಾಗಿ ಈಗ ಎಲ್ಲರೂ ಕೂಡ ನಮ್ಮ BLA2ಗಳೆಲ್ಲ ಬಂದು ಇಲ್ಲಿ ಏನೇನು ಕೆಲಸಗಳನ್ನ ಮಾಡಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ, ಎಷ್ಟು ಜನ ಫಾರ್ಮ್ ಗಳನ್ನ ವಾಪಸ್ ತಂದು ಕೊಟ್ಟಿದ್ದಾರೆ. ನಮ್ಮ ಮನವಿ ಇರುವಂತದ್ದು ಚಾಮರಾಜ ಕ್ಷೇತ್ರ ಮತ್ತೆ ಮೈಸೂರು ನಗರದ ಎಲ್ಲ ಮಹಾಜನತೆಗೆ ದಯವಿಟ್ಟು ತಾವು ಪಡೆದಿರುವಂತಹ ಮತದಾರರ ಪಟ್ಟಿ ಎನಮರೇಷನ್ ಫಾರ್ಮ್ ಗಳು ಏನಿದೆ ಅದನ್ನ ವಾಪಸ್ ಕೊಡಿ. ಆ ಮತಗಟ್ಟೆಯ ಕೇಂದ್ರಗಳಲ್ಲೂ ಕೂಡ ಒಬ್ಬೊಬ್ಬರು ಪ್ರತಿನಿಧಿಗಳಿದ್ದಾರೆ, ಸಂಬಂಧಪಟ್ಟ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳೆಲ್ಲ ಇದ್ದಾರೆ. ಅವರು ಕೂಡ BLOಗಳು ಕೂಡ ನಮ್ಮ ಚಾಮರಾಜ ಕ್ಷೇತ್ರದ ಚೆನ್ನಾಗಿ ಮಾಡ್ತಿದ್ದಾರೆ. ಅದರಿಂದ ಆ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಬೇಕು ಅಂತೇಳಿ ಇನ್ನೊಂದು ಸೂಚನೆಯನ್ನ ಕೊಡೋದಕ್ಕೆ, ಇನ್ನೊಂದು ಮನವಿಯನ್ನ ಕೊಡೋದಕ್ಕೆ ಈ ಕಾರ್ಯಕ್ರಮ ರೂಪಿಸಿದೆ. ಹೇಗೆ ಕಾರ್ಯಕ್ರಮ ರೂಪಿಸೋದು ಅಂತ ಹೇಳಿ ನಿನ್ನೆ ನಮಗೆ ಸಭೆಯನ್ನ ಕರೆದು ಹೇಳಿದ್ದಾರೆ. ಆದ್ರೆ ಅದು ಮೋಸ್ಟ್ಲಿ ಅದು ಮುಂದೆ ಹೋಗುತ್ತೆ ಎನ್ನುವಂತಹ ಸೂಚನೆ ನಮಗೆ ಬರ್ತಾ ಇದೆ. ಪ್ರಮಾಣ ವಚನ ಕಾರ್ಯಕ್ರಮ 31ಕ್ಕೆ ಇಟ್ಕೋಬೇಕು ಅಂತ ಹೇಳಿ ಮೇಲ್ಮಟ್ಟದ ನಾಯಕರೆಲ್ಲ ಮಾತಾಡ್ತಿದ್ದಾರೆ. ಅದನ್ನ ನೋಡ್ಕೊಂಡು ಮಾತಾಡೋಣ. ನಮಗೆಲ್ಲ ಮಾದರಿ ಮತ್ತೆ ನಮ್ಮ ಗುರುಗಳ ಸ್ಥಾನದಲ್ಲಿ ನಿಂತಿದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದು ಸರಿ ಇದೆ. ಯಾಕಂದ್ರೆ 82 ವರ್ಷಗಳು ಅವತ್ತಿನ ಮಟ್ಟಕ್ಕಾಗತ್ತೆ. ನಾನು ಯುವಕರಿಗೆ, ನಂತರ ಬರುವಂತ ಯುವಕರಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನುವಂತಹ ಒಂದು ಆಲೋಚನೆ, ಒಂದು ದೊಡ್ಡ ಮನಸ್ಸು ಅವರಲ್ಲಿದೆ. ನಮಗೆ ಮಾರ್ಗದರ್ಶಕರಾಗಿ ಅವರು ಹೇಳಿದ್ದಾರೆ, ನಾನು ಸಕ್ರಿಯವಾಗಿ ಚುನಾವಣೆ ನಿಂತ್ಕೊಳ್ಳಲ್ಲ, ಅದು ರಾಜಕಾರಣದಿಂದ ದೂರ ಆಗಲ್ಲ ಅಂತೇಳಿ ಹೇಳಿದ್ದಾರೆ. ಅದೊಂದು ನಮಗೆ ಸಾಕು. ಯಾಕಂದ್ರೆ ಅವರಿಗೆ ಒಂದು ಆರೋಗ್ಯ, ಅವರು ಯಾಕಂದ್ರೆ ಕೂಡ ಯಾವತ್ತೂ ಕೂಡ ಅವರು ಆರೋಗ್ಯಕರವಾದ ರಾಜಕಾರಣವನ್ನ ಮಾಡ್ಕೊಂಡ್ ಬಂದಿರೋದು. ಆ ಕಾರಣಕ್ಕೆ ಅವರು ಹೇಳಿರುವಂತದ್ದು ಸರಿ ಇದೆ ಅಂತೇಳಿ ನಮ್ಮೆಲ್ಲರ ಭಾವನೆ ಇದೆ. ಸಿದ್ದರಾಮಣ್ಣನಿಗೆ ಇನ್ನೂ ಕೂಡ 106 ವರ್ಷ, ತಾಯಿ ಚಾಮುಂಡೇಶ್ವರಿ ಒಳ್ಳೆಯದನ್ನ ಮಾಡ್ಲಿ, ಅವರು 106 ವರ್ಷ ಈ ರಾಜ್ಯದ ಮತ್ತೆ ಸರ್ಕಾರದ ಒಂದು ಭಾಗವಾಗಿ ಕೆಲಸಗಳನ್ನ ಮಾಡ್ಲಿ ಅಂತೇಳಿ ನಮ್ಮೆಲ್ಲರ ಅಭಿಲಾಷೆ ಇದೆ.